ಗುಂಡಪ್ಪಜ ಮೊನ್ನೆ ಮಾರ್ಕೆಟ್ನಾಗ ಹೋದಾಗ ಒಂದು ಏನೋ ಸುದ್ದಿ ಕೇಳಿ ಕರೆ ಐತೆ ಅದು ಸುದ್ದಿ. ಏನು ಸುದ್ದಿ ಕೇಳಿದಪ್ಪ? ಮೊನ್ನೆ ನೀ ಏನು ಎತ್ತಿನ ಸಂತಿಗೆ ಹೋಗಿದ್ದೆ ಅಂತ, ಅಲ್ಲಿ ಎತ್ತೇನು ಹೇಳಾಕತ್ತಿರ್ಕಿಲ್ಲ ಅಂತಲ್ಲ, ನೀ ಏನೋ ಹಚ್ಚಿದೆ ಅಂತ ಒಂದ ನಿಮಿಷದಾಗ ಎದ್ದು ನಿಂತಂತಲ್ಲ, ಏನು ಮಾಡಿದೆ ಅಜ್ಜ ಅಂತದ? ನನ್ನ ಕೈಯಾಗ ಏನೈತಪ್ಪ, ಆ ದೇವ್ರು ಕೊಟ್ಟು ವಿದ್ಯೆ ಅಜ್ಜ, ನನಗೂ ಕಲಿಸ್ಕೊಡಲ್ಲ ಈ ವಿದ್ಯೆ. ಇಲ್ಲಪ್ಪ, ನಮ್ಮ ಗುರುಗಳು ಹೇಳಿದ್ದಾರೆ ಯಾರಿಗೂ ಕಲಿಸ್ಬಾರ್ದಂತ, ಯಾರ ಕಡೆನೂ ದುಡ್ಡು ತೊಗೋಬೇಡ ಅಂತ ಹೇಳಿದಾರಪ್ಪ. ಹೌದಾ ನನ್ಸ, ಆಯ್ತು ಬಿಡಜ್ಜ. ಮೊನ್ನೆ ಏನೇನು ಹೆಂಗೆ ಏನಾಯ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳಜ್ಜ, ನಾನು ಕೇಳ್ತಾನೆ. ಹೆಂಗಾರು ಸಂತಿಗೆ ಬಂದಿರ್ಕಿಲ್ಲ, ನಾನು ಕೇಳಿದ್ರೆ ಆನಂದ ಪಡ್ತಾನೆ. ನಾನು ಹಿಂಗೆ ಸಂತಿಗೆ ಹೋಗಿದ್ನಪ್ಪ, ಅಲ್ಲಿ ಒಂದು ಎತ್ತು ಮಕ್ಕೊಂಡಿತ್ತು, ಎಂತೆಂಥ ಡಾಕ್ಟರ್ ಬಂದಿದ್ರು, ಎಲ್ಲರೂ ಚೆಕ್ ಮಾಡತ್ತಿದ್ರು ನೋಡಿ. ನಾನು ಮುಂಜಾನೆಯಿಂದ ಟ್ರೀಟ್ಮೆಂಟ್ ಮಾಡತ್ತಿರು, ಸಾಯಂಕಾಲ ಆದರೂ ಅದು ಎತ್ತ ಮ್ಯಾಲ ಹೇಳಿಲ್ಲ. ಮುಂದೆ ಏನೇನಾತಜ್ಜ? ಮುಂದೆ ನೀ ಏನು ಮಾಡಿದೆ ಅಜ್ಜ? ಒಟ್ಟು ಮುಂದೆ ಹೋದ್ನಪ್ಪ, ಏನೇನು ಮಾಡತ್ತೀರ ಅಂತೇಳಿ. ಹಂಗೆ ಒಂದು 2 ನಿಮಿಷ ನಿಂತು ನೋಡಿ ಯಾರ್ಯಾರು ಏನೇನು ಮಾಡತ್ತಾರೋ ಹೆಂಗೆ ಅಂತೇಳಿ. ನನಗೆ ಗೊತ್ತಾತ, ಇನ್ನು ಇದು ಎತ್ತು ಹೇಳೋದಿಲ್ಲ, ಇನ್ನು ಬಿಟ್ಟರೆ ಇದನ್ನು ಎತ್ತು ಸಾಯ್ತೈತೆ ಅನ್ನೋದು ನನಗೆ ಗೊತ್ತಾತು, ಮನವರಿಕೆ ಆಯ್ತು. ಇನ್ನು ನಾ ಸಹಾಯ ಮಾಡ್ಬೇಕಂತ ನಾನು ಮುಂದೆ ಹೋದ್ನಿ. ನಾ ಇದನ್ನು ವಾಸಿ ಮಾಡ್ತೇನೆ ಅಂತ ಹೇಳೀನಿ. ಮುಂದೆ ಅಲ್ಲಿದ್ದವರು ಡಾಕ್ಟರ್ಗಳು ಮತ್ತು ರೈತರು ಎಲ್ಲರೂ ನಾನು ನೋಡಿ ನಗಾಕತ್ರ. ನಮ್ಮಂತಾರೆ ನಮ್ಮ ಕೈಲಿಂದ ಆಗಿಲ್ಲ, ಮುದುಕದಿ ನಿನ್ನ ಕೈಲಿಂದ ಏನಾಕತಿ, ಹೋಗೋಗಿ ಶಾನೆ ಅದಿ ಅಂತ ಹೇಳಿ ನಗಾಕತ್ರ. ಆ ರೈತ ಹೇಳಿ ಅವ್ನು ಅಡುದು ಮಕ ನೋಡ್ಕೊಂಡು, ಅಪ್ಪ ಇಷ್ಟೆಲ್ಲ ಖರ್ಚು ಮಾಡಿ ನಾ ಹೇಳೋದನ್ನ ಒಂದು 4 ನಿಮಿಷ ಕಿವಿ ಕೊಟ್ಟು ಕೇಳ್ಕೊಂಡು ಆಮೇಲೆ ಹೇಳಿಲ್ಲ ಅಂದ್ರೆ ನನಗೆ ಒಂದು ಅರ್ಧ ತಾಸು ಟೈಮ್ ಕೊಡು, ಅಷ್ಟೇ ಸಾಕು ನನಗೆ. ಇವ್ರಂಗೆ ಏನು ಮುಂಜಾನೆಯಿಂದ ಸಾಯಂಕಾಲ ಮಠ ಬೇಡ ಅಂತ ಹೇಳಿ. ಅದಕ್ಕೆ ರೈತ ಹ್ಞೂ ಅಂದಾನೆ ಅಜ್ಜ. ರೈತ ಹ್ಞೂ ಅನ್ನತ್ತಿದ್ದೆ. ಇವರು ಆಜು ಬಾಜು ನಿಂತವ್ರು ನಮ್ದೆಲ್ಲ ಅಸಹ್ಯ ಆಕೈತಿ, ನಾವು ಇಷ್ಟೆಲ್ಲ ಸಾಲಿ ಕಲ್ತೇವೆ, ನಮ್ಮ ಕಡೆಯಿಂದ ಆಗಲಿಲ್ಲ, ಇವ್ನ ಕಡೆ ಮಾಡಿ ಅಂದ್ರೆ ಇದಾಕತಿ ಅಂತೇಳಿ ನನಗೆ ಮಾಡಕ್ಕೆ ಕೊಡಲಿಲ್ಲ. ಆಮೇಲೆ ಲಾಸ್ಟಿಗೆ ರೈತ ಏನಂದ, ಇಲ್ಲ ನೀವು ಅವ್ಗೆ ಒಟ್ಟು ಅವಕಾಶ ಕೊಡು ಅಂತೇಳಿ ಇದನ್ನು ಮಾಡಿದ್ರು. ಇಂತೂ ಕಡೆಗೆ ಹ್ಞೂ ಅಂತಂದ್ರಪ್ಪ. ಆಮೇಲೆ ನಾ ರೈತ ಹೇಳಿನಿ, ಒಂದು 4 ದಪ್ಪನ ಬಡಗಿಗಳು ತುಂಬಪ್ಪ, 2 ನಿಮಿಷದಾಗ ಎದ್ದು ನಿಂದಿರ್ತೈತಿ. ಆಮೇಲೆ ಅದು ಎದ್ದು ನಿಂತಾಗ ಅದನ್ನು ಒಟ್ಟ ಒಂದು 5 ನಿಮಿಷ ನೆಲ ಕಾಲು ಹಚ್ಚೋಂಗಿಲ್ಲ. ನೆಲ ಕಾಲು ಹಚ್ಚು ಆಮೇಲೆ ನಾನು ಏನು ಕೇಳಬೇಡಪ್ಪ, 5 ನಿಮಿಷ ಮಾತ್ರ ಅದು ನೆಲ ಕಾಲು ಹಚ್ಚದಂಗೆ ನೋಡ್ಕೋಬೇಕು. ಹಂಗೆ ಹೋಗಿ 4 ಬಡಗಿ ದಪ್ಪನು ತೊಗೊಂಬಂದು ಎತ್ತಿನ ಕಡೆ ಹೋದ್ನಿ. ನನಗೆ ದೇವ್ರು ಕೊಟ್ಟು ವಿದ್ಯೆನ ಸ್ವಲ್ಪ ನೆನೆಸ್ತವನ ಒಂದು ಇದನ್ನ ಅದ್ರ ಮುಗಿನ ಕಡೆ ಹೋಗಿಡ್ನಿ. 2 ನಿಮಿಷದಾಗ ಎದ್ದು ನಿಂತೆ. ಎಲ್ಲರೂ ಸುತ್ತಲೂ ಇದ್ದವ್ರು ಗಾಬಾಗಿ ನಿಂತುಬಿಟ್ರೆ. ಮತ್ತಜ್ಜ ಅವ್ರು ಪಟ್ ಬಡಗಿ ಹಾಕಿ ಅದನ್ನ ಅಂತರಲ್ಲ ನಿಂದಿರ್ಸಿರು ಅಜ್ಜ. ಏನಪ್ಪ ಅವ್ರನ್ನ ಹೇಳಿದಂಗೆ ದಪ್ಪನ ಬಡಗಿ ತಂದಿದ್ರು, ಅದನ್ನ ಒಳಗೆ ಹಾಕಿ ಅದನ್ನ ಎತ್ತನೆಲ್ಲ ಕಾಲು ಹಚ್ಚಲಂಗೆ ಒಂದು 5 ನಿಮಿಷ ಅಂತರಲ್ಲ ನಿಂದ್ರಿಸಿರು. ಆಮೇಲೆ ಬಡ ಒಂದು 5 ನಿಮಿಷ ಆಯ್ತು. ಆಮೇಲೆ ಬಡಗಿ ತೆಗೀರಿ ಅಂತ ಹೇಳಿ ಬಡಗಿ ತೆಗೆದ್ರು. ಎದ್ದು ನಡೆದಾಡಕತ್ತಿ. ರೈತನ ಮಕ್ಕದಾಗ ಆನಂದ ನೋಡ್ಬೇಕೈತಿ, ಎಷ್ಟು ಖುಷಿಯಾಗಿತ್ತು. ಅವ್ನು ಬಂದವನು ನನ್ನ ಕಾಲು ಮುಗಿದ, ನನಗೆ ಎಂಥ ವ್ಯಾಪಾರ ಮಾಡಕ್ಕೆ ಬಂದು ದೊಡ್ಡ ಎತ್ತನ ಉಳಿಸ್ಕೊಟ್ಟೆ ಅಜ್ಜ ಅಂತ. ನಿನಗೆ ಏನು ಬೇಕು, ಎಷ್ಟು ರೊಕ್ಕ ಬೇಕಂತೇಳಿ ನಾನು ಕೇಳಕತ್ತ. ನಾನಪ್ಪ ಯಾರ್ದು ಕಡೆ ರೊಕ್ಕ ಇಸ್ಕೊಳ್ಳೋದಿಲ್ಲಪ್ಪ, ದೇವ್ರು ಕೊಟ್ಟು ವಿದ್ಯೆ ಇದೆ, ನಾ ಯಾರ್ದು ಕಡೆ 1 ರೂಪಾಯಿ ಇಸ್ಕೊಳ್ಳಿ ಅಂತ ಹೇಳಿ ರೈತಗೆ ಸಮಾಧಾನ ಮಾಡಿ ಹೇಳಿ ನಾವು ಭಾಳ ಖುಷಿ ಆಯ್ತು ರೈತಗೆ. ಹೌದನೇ ಅಜ್ಜ? ಅಲ್ಲಿ ನಿಂತು ಡಾಕ್ಟರ್ಗಳು ಏನು ಹಚ್ಚಿರಿ ಏನು ಅಂತೇಳಿ ನಾನು ಬೆನ್ನು ಬಿತ್ತು ಬಿಟ್ರಪ್ಪ. ಬೆನ್ನು ಬಿದ್ದು ಬೇಕಾಗುತ್ತೆ. ಇಲ್ಲ ನಾ ಯಾರಿಗೆ ಹೇಳಲ್ಲ ಏನಂತ ಎಷ್ಟು ಹೇಳಿದ್ರು ಕೇಳಕತ್ತೀರಿ. ಹಂಗೆ ಗಂಟು ಬಿದ್ದು ಮಾರ್ಕೆಟ್ನ ನಾ ಎಲ್ಲಿ ಹೋದ್ರು ನಾನು ಬೆನ್ನು ಬಿಡತ್ರಿ. ಅಲ್ಲಿ ಇಲ್ಲಿ ತೆಪ್ಪಿಸಿ ಬರೋರು ನಂಗೆ ಸಾಕಾಯ್ತಪ್ಪ. ಯಾಕಜ್ಜ ಈ ವಿದ್ಯೆ ನೀ ಯಾಕೆ ಕಲಿಸ್ಕೊಡೋದಲ್ಲ ಅಜ್ಜ? ನಿಂದ ಈ ವಿದ್ಯೆ ಮತ್ತು ಜನರಿಗೆ ಅದು ಸಹಾಯ ಆಕತಿ. ನಿನ್ನಿಂದ ಅವರು ಬೇರೆದವ್ರಿಗೆ ಸಹಾಯ ಮಾಡ್ತಾರೆ. ನೀ ಕಲಿಸ್ಕೊಟ್ರೆ ನನಗೂ ಅನುಕೂಲ ಆಕತಿ, ಅಥವಾ ಬೇರೆದವ್ರಿಗೂ ಕಲಿಸಿರೋ ಅವ್ರಿಗೂ ಚಲೋ ಆಕತಿ. ಇದು ನಿನ್ನ ಜೊತೆನೇ ಹೋಗ್ತದೆ ಅಜ್ಜ, ನೀ ಸತ್ಯ ಅಂದ್ರೆ. ಇದು ನನ್ನ ಕೈಯಾಗಿಲ್ಲಪ್ಪ. ನಾನು ಸಣ್ಣಂತರಿದ್ದಾಗ ಮೊದಲು ದನ ಕಾಯಕ್ಕೆ ಹೋಗಿದ್ನಿ. ಅವಾಗ ನಾನು ಹಿಂಗೆ ಒಂದಿನ ದನ ಕಾಯಕ್ಕೆ ಹೋದಾಗ ಅಲ್ಲಿ ಯಾರೋ ಋಷಿ ಮುನಿಗಳಿದ್ರು. ಋಷಿ ಮುನಿಗಳಿದ್ದಾಗ ಅಲ್ಲಿ ಒಂದೊಂದು ಆಕಳು ಹೋಗುತ್ತೆ. ಅವ್ರು ಅವಾಗ ನನ್ನ ಹತ್ರ ಕರೀತಾರೆ, ನನಗೆ ಒಂದು ಹಾಲು ಕೊಡಪ್ಪ ಅಂತ ಕರೀತಾರೆ. ಅವಾಗ ನಾನು ಅವ್ರಿಗೆ ಹಾಲು ಕರೆದು ಕೊಡ್ತೀನಿ. ಆಗ ಋಷಿ ಮುನಿಗಳು ನನ್ನ ಹತ್ರ ಕರೆದ ನನಗೆ ಅವಾಗ ಒಂದು ವಿದ್ಯೆ ಕಲಿಸ್ತಾರೆ. ಈ ವಿದ್ಯೆಯಿಂದ 4 ಜನರಿಗೆ ಸಹಾಯ ಮಾಡು, ಅವ್ರ ಕಡೆಯಿಂದ ದುಡ್ಡು ತಗೋಬೇಡ, ಮತ್ತು ಈ ವಿದ್ಯೆ ಯಾರಿಗೆ ಹೇಳಬೇಡ ಅಂತೇಳಿ ನನಗೆ ಅವರಿಗೆ ಇದನ್ನು ಹೇಳಿದಾರಪ್ಪ. ಅದರ ಪ್ರಕಾರ ಈ ವಿದ್ಯೆ ಯಾರಿಗೂ ಕಲಿಸೋದಿಲ್ಲಪ್ಪ. ಹೌದನ ಅಜ್ಜ? ಅದಕ್ಕೆ ಎಲ್ಲೂ ಟ್ರೀಟ್ಮೆಂಟ್ ಆಗಲಿದ್ದು, ಗುಣ ಆಗಲಿದ್ದು, ಅದಕ್ಕೆ ನಿನ್ನ ಕಡೆ ಬಂದು ಎಲ್ಲ ವಾಸಿ ಆಗ್ತಾವನು. ಒಳ್ಳೆ ಕೆಲಸ ಮಾಡ್ತೀವಿ ಬಿಡಜ್ಜ, ಪರವಾಗಿಲ್ಲ ಬಿಡಜ್ಜ. ಆಯ್ತು ಅಜ್ಜ, ವಿದ್ಯೆ ಕಲಿಸ್ಲಿ ಅಂದ್ರೆ ಆಯ್ತು ಅಜ್ಜ. ನಮ್ಮ ಊರಿಗೆ ಒಂದು ಒಳ್ಳೆ ಹೆಸರು ತಂದು ಇರ್ಲ್ತು ಅಜ್ಜ. ಇದು ಒಂದು ಕಡೆ ನಡೆದಂಥ ಘಟನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ನೋಡಿದಲ್ಲಿ ಬಾಯ್.